ನಮಸ್ತೆ. 24/4/2025 ಗುರುವಾರ ಕೃಷ್ಣ ಪಕ್ಷ, ಅಂದರೆ ಇವತ್ತಿನ ದಿನ. ಬೇರೆ ಏನು ವಿಶೇಷ ಇದೆ ಅಂತ ನೋಡೋಕ್ಕೋದ್ರೆ, ಮರಣವೂ ಕ್ಷಯವೂ ಕೂಡಿ ಬಂದಿರುವಂಥ ದಿನವಿದು. ಹಂಗಾಗಿ ಶುಭವಾಗಿಲ್ಲ, ಅಶುಭ ದಿನ ಇದು. ಇದು 10:49ವರೆಗೂ, ಅಂದರೆ ಹೆಚ್ಚು ಕಮ್ಮಿ 10:50, ಬೆಳಗ್ಗೆ 11 ಗಂಟೆವರೆಗೂ ಅಂತ ಇಟ್ಕೊಳ್ಳಿ. ಆಮೇಲೆ ಸಮಯ ಚೆನ್ನಾಗಿದೆ ಅಂತಂದರೆ ಸಂಪತ್ತಿನ ನಾಶ ಅಂತ ಬರುತ್ತದೆ. ಅಂದರೆ ಹಣಕಾಸಿನ ವ್ಯವಹಾರಕ್ಕೆ ಖಂಡಿತವಾಗಿ ಶುಭವಲ್ಲ. ಬೇರೆ ಚಿಕ್ಕ ಚಿಕ್ಕ ವಿಷಯಗಳು ಮಾಡ್ಬೋದು ಅಷ್ಟೇ. ಆದ್ದರಿಂದಾಗಿ ಈ ದಿನದಲ್ಲಿ ಮಾಡುವಂಥ ಕಾರ್ಯಗಳು ಸಕ್ಸಸ್ ಇಲ್ಲ. ಇವತ್ತಿನ ದಿನಕ್ಕೆ ಏಕಾದಶಿ ಇದೆ. ಮಧ್ಯಾಹ್ನ 2:32:22 ಏಕಾದಶಿ ಆದ ಮೇಲೆ ಬರುವಂಥದ್ದು ದ್ವಾದಶಿ. ಇವತ್ತಿನ ದಿನಕ್ಕೆ ಬೇರೆ ವಿಷಯಗಳನ್ನ, ಅಂದರೆ ನಕ್ಷತ್ರ ಪಾದಗಳನ್ನ ನೋಡೋಣ. ಅದಕ್ಕೆ ಮುಂಚೆ ಇವತ್ತಿನ ಚಂದ್ರಾಷ್ಟಮ ಕರ್ಕಾಟಕ ರಾಶಿಗೆ ಬೆಳಗ್ಗೆ 6:07 ರಾತ್ರಿ 3:26 ಆ ರೀತಿಯಾಗಿದೆ. ಆ ನಂತರ ಅಂದರೆ ರಾತ್ರಿ 3:26 ಮೇಲೆ ಸಿಂಹರಾಶಿಗೆ ಚಂದ್ರಾಷ್ಟಮ. ಇವತ್ತಿನ ಸೂರ್ಯೋದಯ 6:07. ಇವತ್ತಿನ ನಕ್ಷತ್ರ ಶತಭಿಷ ರಾಕ್ಷಸ ಗಣ, ಆಮೇಲೆ ಬರುವಂಥ ಪೂರ್ವಭಾದ್ರ ನಕ್ಷತ್ರ ಮಾನುಷೀಯ ಗಣ. ಇವತ್ತು ಕುಂಭರಾಶಿ ರಾತ್ರಿ 3:26 ಆ ನಂತರ ಮೀನರಾಶಿ. ಬೆಳಿಗ್ಗೆ 6:07 10:49 ಶತಭಿಷ ನಕ್ಷತ್ರ 4ನೇ ಪಾದವಿದೆ. ಆ ನಂತರ ಸಂಜೆ 4:23 ಪೂರ್ವಭಾದ್ರ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 9:56 ಪೂರ್ವಭಾದ್ರ ನಕ್ಷತ್ರ 2ನೇ ಪಾದ. ರಾತ್ರಿ 9:56 ಮೇಲೆ ಬೆಳಗಿನ ಜಾವ ಅಂದರೆ ಲೇಟ್ ನೈಟ್ 3:26 ಪೂರ್ವಭಾದ್ರ ನಕ್ಷತ್ರದ 3ನೇ ಪಾದ ಕುಂಭರಾಶಿ. ಇಷ್ಟಕ್ಕೆ ಪೂರ್ವಭಾದ್ರ ನಕ್ಷತ್ರದ 3ನೇ ಪಾದ ಮುಗೀತದೆ, ಕುಂಭರಾಶಿ ಮುಗೀತದೆ. ಅಲ್ಲಿಂದ ಮೀನರಾಶಿ ಸ್ಟಾರ್ಟ್. ರಾತ್ರಿ 3:26 ಅಂದರೆ ಬೆಳಗಿನ ಜಾವ ಲೇಟ್ ನೈಟ್ 3:26 ಮೇಲೆ ಪೂರ್ವ ಭಾದ್ರಪದ ನಕ್ಷತ್ರ 4ನೇ ಪಾದ ಪ್ರಾರಂಭವಾಗುತ್ತದೆ. ನಾಳೆನೂ ಇದೇ ಪೂರ್ವಭಾದ್ರ ನಕ್ಷತ್ರವಿದೆ, ಅಂದರೆ 25ನೇ ತಾರೀಕು. 25ನೇ ತಾರೀಕು ಅಂದರೆ ಪರವಾಗಿಲ್ಲ ಅಂತ ಇಟ್ಕೋಬೋದು. ಅಷ್ಟು ತೊಂದರೆಗಳಿಲ್ಲ, ಪರವಾಗಿಲ್ಲ. ಆದರೆ ಇವತ್ತಿನ ದಿನ ಶುಭವಲ್ಲ, ಮನಸ್ಸಲ್ಲಿ ಇಟ್ಕೋಬೇಕು. ನಂತರ ನಾವು ನೋಡುವಂಥ ವಿಷಯಗಳು 100% ಇರೋದರಲ್ಲಿ ಒಳ್ಳೆಯ ಟೈಮ್ನ ಸೆಲೆಕ್ಟ್ ಮಾಡೋಣ. ಯಾಕಂದರೆ ಫಸ್ಟೇ ನಾವು ಹೇಳಿದಂತೆ ಕ್ಷಯ ಅಂತ, ಮರಣ ಅಂತ ಎರಡು ಕೂಡಿ ಬಂದಿದೆ, ಸಂಪತ್ತಿನ ನಾಶವೂ ಕೂಡಿ ಬಂದಿದೆ. ಹಂಗಾಗಿ ಈ ದಿನ ಶುಭವಲ್ಲ ಅಂತ ತಿಳ್ಕೊಂಡಿದ್ದಾಯಿತು. ಆದರೂ 100% ಶುಭ ಸಮಯ, ಅಶುಭ ಸಮಯಗಳನ್ನ ನೋಡೋಣ. ಯಾಕೆಂತಂದರೆ ಎಮರ್ಜೆನ್ಸಿಗೆ ಆಸ್ಪತ್ರೆ, ಡಾಕ್ಟರ್, ಕೋರ್ಟು, ಇಂಪಾರ್ಟೆಂಟ್ ವಿಷಯಗಳಿಗೆ ಬೇಕಾಗಿರುವ ವಿಷಯಗಳು. ಬೆಳಿಗ್ಗೆ 7:42 10:15 ಶುಭವಾಗಿದೆ. ಬೆಳಿಗ್ಗೆ 11:09 ಮಧ್ಯಾಹ್ನ 1:50 ಶುಭವಾಗಿದೆ. ಮಧ್ಯಾಹ್ನ 3:31 ಸಂಜೆ 4:40 ಶುಭವಾಗಿದೆ. ರಾತ್ರಿ 9:07 ಅಂದರೆ 27 ಬೆಳಗ್ಗೆವರೆಗೂ ಶುಭವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ನಾವು ಕೊಟ್ಟಿರುವಂಥ ಈ ಸಮಯಗಳನ್ನು ಬೇರೆ ಆಸ್ಪತ್ರೆ, ಕೋರ್ಟು, ಕೇಸು ಇಂಥದ್ದು ವಿಷಯಗಳಿಗೆ ಉಪಯೋಗಿಸ್ಕೊಳ್ಳಿ. ಶುಭ ಕಾರ್ಯಗಳಿಗೆ ಬೇಡ. ಇದನ್ನು ಮನಸ್ಸಲ್ಲಿಟ್ಕೊಂಡೇ ನಿಮ್ಮ ಕಾರ್ಯಗಳನ್ನ ಮಾಡಬೇಕು. ಈ ದಿನ ಈ ರೀತಿಯಾಗಿರೋದ್ರಿಂದ ಇವತ್ತು ತಾರಾಬಲ, ಚಂದ್ರಬಲ ಯಾರಿಗೂ ಉಪಯೋಗ ಆಗಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡೇ ನೀವು ಕಾರ್ಯಗಳನ್ನ ಮಾಡಬೇಕಾಗ್ತದೆ. ನೆಕ್ಸ್ಟ್ ವಿಷಯಗಳು ಅಂತ ನಾವು ನೋಡಿದ್ರೆ, ಇವತ್ತಿನ ದಿನ ಪ್ರಕಾರ 2 ರೀತಿಯಲ್ಲೂ, ಅಂದರೆ ಸೌರಮಾನ, ಚಾಂದ್ರಮಾನ ಎರಡರಲ್ಲೂ 10:49 11ನೇ ಆ ಸಮಯದವರೆಗೂ ದೋಷವಿದೆ. ಆಮೇಲೆ ಸಂಪತ್ತಿನ ನಾಶ ಅಂತ ಬರೋದರಿಂದ ಚಾಂದ್ರಮಾನದಲ್ಲಿ ಅಧಿಕ ದೋಷ. ಹಣಕಾಸಿನ ವಿಷಯ, ಶೇರಿದು ಇಂಥದಕ್ಕೆಲ್ಲ ಖಂಡಿತವಾಗಿ ಗಮನ ಕೊಡಬೇಕು. ಹಂಗಾಗಿ ಇವತ್ತು 10:49 ಒಳಗಡೆ
ರಾಹು ಗ್ರಹ ಶಾಂತಿ ಮಾಡಿ, ಆನಂತರ 11 ಗಂಟೆ ಮೇಲೆ ಗುರು ಗ್ರಹ ಶಾಂತಿ ಮಾಡಿಕೊಳ್ಳಿ. ಅದರಲ್ಲೂ 10:49ವರೆಗೂ ಶತಭಿಷ ನಕ್ಷತ್ರದ, ಅಂದರೆ ಇದಕ್ಕೆ ಸಂಬಂಧಪಡುವ ಗ್ರಹ ರಾಹು. ಇದಕ್ಕೆ ಬರುವಂಥ ರಾಹುಗೆ ಬರುವಂಥ ಸಂಖ್ಯಾಶಾಸ್ತ್ರಗಳ ಪ್ರಕಾರ 4. ಆದ್ದರಿಂದಾಗಿ ಶತಭಿಷ ನಕ್ಷತ್ರದವರು ಖಂಡಿತವಾಗಿ ಗ್ರಹ ಶಾಂತಿ ಮಾಡಿಕೊಂಡ್ರೆ ಉತ್ತಮ. ಅಡ್ಜಸ್ಟ್ ಮಾಡಿಕೊಳ್ಳೋದು ಅದಕ್ಕಿಂತ ಉತ್ತಮ. ಅದೇ ಥರ ಆರುದ್ರ ನಕ್ಷತ್ರದವರು, ಸ್ವಾತಿ ನಕ್ಷತ್ರದವರು ಕೂಡ ಸ್ವಲ್ಪ ಗ್ರಹ ಶಾಂತಿ ಪರಿಹಾರ ಇದು 11 ಗಂಟೆ ಒಳಗಡೆ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.